ವಿದ್ಯಾರ್ಥಿಗಳ ಸಮಸ್ಯೆಗಳಿಗೆ ಸ್ಪಂದಿಸಿ ರಾಜ್ಯದಲ್ಲಿ ಶಾಲಾ ಕಾಲೇಜುಗಳಿಗೆ ಹೋಗುವ ವಿದ್ಯಾರ್ಥಿಗಳಿಗೆ ಪೂರಕವಾದ ವಾತಾವರಣವನ್ನು ಸೃಷ್ಟಿಸಬೇಕೆಂದು ಆಗ್ರಹಿಸಿ ಎಬಿವಿಪಿ ಕಾರ್ಯಕರ್ತರು ನಗರದ ಜಿಲ್ಲಾ ಉಸ್ತುವಾರಿ ಸಚಿವರ ಕಚೇರಿ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಸಿ ನಂತರ ಮುತ್ತಿಗೆ ಹಾಕಲು ಮುಂದಾದರು. ಸ್ಥಳದಲ್ಲೇ ಇದ್ದ ಪೊಲೀಸರು ಮುತ್ತಿಗೆ ಹಾಕಲು ಯತ್ನಿಸಿದ ಪ್ರತಿಭಟನಾಕಾರರನ್ನು ತಡೆದರು. ಎಬಿವಿಪಿ ನಗರ ಕಾರ್ಯದರ್ಶಿ ರಾಕೇಶ್ ಮರಡಿ ಅವರು ಮಾತನಾಡಿ, ರಾಜ್ಯದಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆಗೆ ಅನುಗುಣವಾಗಿ ಹಾಸ್ಟೆಲ್ಗಳ ಸಂಖ್ಯೆಯನ್ನು ಹೆಚ್ಚಳ ಮಾಡಬೇಕು. ವಿದ್ಯಾರ್ಥಿಗಳ ಶಾಲಾ ಕಾಲೇಜು ಸಮಯದಲ್ಲಿ ಬಸ್ಗಳ ಸಂಖ್ಯೆಯನ್ನು ಹೆಚ್ಚಳ ಮಾಡಬೇಕು. ವಿದ್ಯಾರ್ಥಿ ವೇತನವನ್ನು ಬಿಡುಗಡೆಗೊಳಿಸಬೇಕು ಎಂದು ಒತ್ತಾಯಿಸಿದ್ದಾರೆ. ವಿದ್ಯಾರ್ಥಿಗಳ ಮೇಲೆ ಆಗ್ತಿರ್ತಕ್ಕಂತಹ ಧೋರಣೆಗಳು ಒಂದಲ್ಲ ಎರಡಲ್ಲ. ಕಾಲೇಜು ಶುರುವಾದಾಗಲಿಂದನೂ ಕಾಲೇಜು ಶುರು ಆದ ಮೇಲೆ ಒಂದು ತಿಂಗಳ ನಂತರ ಹಾಸ್ಟೆಲ್ ಪ್ರವೇಶಾತಿಗೆ ಅರ್ಜಿಯನ್ನು ಹಾಕಲಿಕ್ಕೆ ಅವಕಾಶ ಮಾಡಿಕೊಟ್ರು. ಆದರೆ ಕಾಲೇಜು ಶುರುವಾದ ಒಂದು ತಿಂಗಳಾದ ಮೇಲೆ ಅರ್ಜಿ ಹಾಕಲಿಕ್ಕೆ ಅವಕಾಶ ಮಾಡಿಕೊಟ್ಟಾದ ಮೇಲೂ ಅದರ ಏನು ಪ್ರೊಸೆಸ್ ಇದೆ ಅದು ಪೂರ್ಣ ಆಗಲಿಕ್ಕೆ ಕನಿಷ್ಠ ಪಕ್ಷ 3 ತಿಂಗಳಾದರೂ ಬೇಕು. ಆ 3 ತಿಂಗಳ ಕಾಲ ಬಡ ವಿದ್ಯಾರ್ಥಿಗಳು, ಗ್ರಾಮೀಣ ವಿದ್ಯಾರ್ಥಿಗಳು ಏನು ರಸ್ತೆಯಲ್ಲಿ ಮಲ್ಕೋಬೇಕಾ? ಆ 3 ತಿಂಗಳ ಕಾಲ ಬಡ ವಿದ್ಯಾರ್ಥಿಗಳು, ಗ್ರಾಮೀಣ ವಿದ್ಯಾರ್ಥಿಗಳು ಏನು ಬಸ್ ಸ್ಟ್ಯಾಂಡ್ನಲ್ಲಿ ಮಲ್ಕೋಬೇಕಾ ಅಥವಾ ಕಾಡ್ನಲ್ಲಿ ಮಲ್ಕೋಬೇಕಾ ಅಥವಾ ನಿಮ್ಮ ಜಿಲ್ಲಾಧಿಕಾರಿಗಳ ಕಚೇರಿಗಳಲ್ಲಿ ಜಾಗ ಕೊಡ್ರಿ, ಅಲ್ಲಿ ಮಲ್ಕೋತೀವಿ ನಾವು 3 ತಿಂಗಳ ಕಾಲ, ಅಥವಾ ಜಿಲ್ಲಾ ಉಸ್ತುವಾರಿಗಳ ಸಚಿವರ ಕಾರ್ಯಾಲಯದಲ್ಲಿ ಜಾಗ ಕೊಡ್ರಿ, ಅಲ್ಲಿ ಮಲ್ಕೋತೀವಿ ನಾವು. ಇದು ಒಂದು ಸಮಸ್ಯೆ. ಕಾಲೇಜ್ ಶುರುವಾಗಿ 1 ತಿಂಗಳಾದ ಮೇಲೆ ಹಾಸ್ಟೆಲ್ಗೆ ಅರ್ಜಿಯನ್ನು ಬಿಡ್ತಾರೆ. ಆ 1 ತಿಂಗಳಾದ್ಮೇಲೆ 2 ತಿಂಗಳಾಗಬೇಕು ಆ ಪ್ರೊಸೆಸ್ ಆಗಲಿಕ್ಕೆ. ಒಟ್ಟಾರೆ 3 ತಿಂಗಳ ಕಾಲ ಹಿಡಿಯುವಂತಹ ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳ 3 ತಿಂಗಳ ಜೀವನ ಯಾವ ನಾಯಿಗೂ ಬೇಡ ಆ ಥರ ಜೀವನವನ್ನ ವಿದ್ಯಾರ್ಥಿಗಳು ಅನುಭವಿಸಬೇಕಾಗ್ತದೆ. ಎರಡನೇ ವಿಷಯ ಏನು ಅಂತ ಹೇಳಿದ್ರೆ, ವಿದ್ಯಾರ್ಥಿಗಳಿಗೆ ಬರಬೇಕಾಗಿರ್ತಕ್ಕಂತಹ ವಿದ್ಯಾರ್ಥಿ ವೇತನ. ಮಾನ್ಯ ವಿದ್ಯಾರ್ಥಿಗಳೇ, ಹೋದ ವರ್ಷ ರಾಜ್ಯ ಸರ್ಕಾರ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಯನ್ನ ಹಾಕಿತ್ತು. ಆದ್ರೆ ಅರ್ಜಿಯನ್ನ ಹಾಕಿಸ್ಕೊಳ್ಳೋದು ಮಾತ್ರ ಬಿಟ್ಟು ಅರ್ಜಿಯನ್ನ ಹಾಕಕ್ ಬಿಡ್ತಾರೆ. ಆ ಹಾಕಿದ ಅರ್ಜಿಯನ್ನ ರಿಸೀವ್ ಮಾಡ್ಕೋತಾರೆ. ಆದ್ರೆ ಅದನ್ನ ಏನು ನೆಕ್ಸ್ಟ್ ಪ್ರೊಸೆಸ್ ಇರುತ್ತೆ ಅದಕ್ಕೆ ಚಾಲ್ತಿಯನ್ನ ಮಾಡುವಂತ ಕೆಲಸಕ್ಕೆ ರಾಜ್ಯ ಸರ್ಕಾರ ಕೈ ಹಾಕಲ್ಲ. 100 ಜನ ವಿದ್ಯಾರ್ಥಿಗಳು ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಯನ್ನ ಹಾಕಿದ್ರೆ ಅದರಲ್ಲಿ 30-40 ಜನ ವಿದ್ಯಾರ್ಥಿಗಳಿಗೆ ಮಾತ್ರ ಬರುತ್ತೆ. ನೀವು ಹೇಳಿಬಿಡಿ ಮುಂಚೆನೆ 50 ಜನಕ್ಕೆ ನಾವು 50% ವಿದ್ಯಾರ್ಥಿಗಳಿಗೆ ನಾವು ವಿದ್ಯಾರ್ಥಿ ವೇತನ ಕೊಡೋದಿಲ್ಲ ಅಂತ ಹೇಳಿ ವಿದ್ಯಾರ್ಥಿಗಳು ಸೈಬರಿಗೆ ಹೋಗಿ 100-150 ರೂಪಾಯಿ ಕೊಟ್ಟು ಅರ್ಜಿಯನ್ನು ಹಾಕುವಂಥ ಶುಲ್ಕನಾದರೂ ಉಳಿಯುತ್ತೆ. ಹೇಳಿಬಿಡಿ ನೀವು ಮುಂಚೆನೆ 100 ರೂಪಾಯಿ ಕೊಟ್ಟು ಅರ್ಜಿಯನ್ನು ಹಾಕಕ್ಕೆ ಹೋಗಬೇಡಿ, ನಾವು ನಿಮ್ಗೆ ಕೊಡಲ್ಲ ವಿದ್ಯಾರ್ಥಿ ವೇತನ ಅಂತ ಹೇಳಿ. ಆದರೆ ರಾಜ್ಯ ಸರ್ಕಾರ ವಿದ್ಯಾರ್ಥಿ ವೇತನವನ್ನು ಕೊಡ್ತೀನಿ ಅಂತ ಹೇಳಿ ಹೋದ ವರ್ಷದ ವಿದ್ಯಾರ್ಥಿ ವೇತನನೇ ಬಂದಿಲ್ಲ. ಇನ್ನು ಈ ವರ್ಷದ ವಿದ್ಯಾರ್ಥಿ ವೇತನ ಎಲ್ಲಿಂದ ಕೊಡ್ತೀರಿ? ಹಾಗೆ
ನಮ್ಮ ಮೂರನೇ ಬೇಡಿಕೆ ಏನು ಅಂತ ಹೇಳಿದ್ರೆ ವಿದ್ಯಾರ್ಥಿಗಳಿಗೆ ಬಹಳ ಪ್ರಮುಖವಾಗಿ ಬಸ್ಸಿನ ಸಮಸ್ಯೆ ಆಗ್ತಾ ಇದೆ. ವಿದ್ಯಾರ್ಥಿಗಳೇ ರಾಜ್ಯ ಸರ್ಕಾರ ತನ್ನ ಚುನಾವಣಾದ ವಿಷಯವಾಗಿ ಸ್ತ್ರೀ ಶಕ್ತಿ ಯೋಜನೆಯನ್ನು ತೆಗೆದುಕೊಂಡು ಬಂತು. ಸ್ತ್ರೀ ಶಕ್ತಿ ಯೋಜನೆ ಬಗ್ಗೆ ವಿದ್ಯಾರ್ಥಿ ಪರಿಷತ್ತಿನಲ್ಲಿ ಯಾವುದೇ ರೀತಿಯ ನೆಗೆಟಿವ್ ಅಂಶಗಳಿಲ್ಲ. ಆದರೆ ರಾಜ್ಯ ಸರ್ಕಾರ ಆ ಯೋಜನೆಯನ್ನು ತೆಗೆದುಕೊಂಡು ಬಂದು ಸರಿಯಾಗಿ ಜನಸಂಖ್ಯೆಗೆ ಬೇಕಾಗಿರುವಂತಹ ಬಸ್ಗಳನ್ನು ತಯಾರು ಮಾಡಿಲ್ಲ. ಅದನ್ನ ತನ್ನ ಸರ್ಕಾರಕ್ಕೆ ಜೋಡಿಸಿಕೊಳ್ಳುವಂತಹ ಕೆಲಸವನ್ನ ಕೂಡ ಮಾಡಿಲ್ಲ. ಪ್ರತಿಭಟನೆಯಲ್ಲಿ ಎಬಿವಿಪಿ ಕಾರ್ಯಕರ್ತರು ಭಾಗಿಯಾಗಿದ್ದರು.